Good morning, students. So, yesterday we were discussing some basics concepts of water, this chemistry. Actually, that is concerned to the what first chapter. So, my dear students, you in a chemistry you have a first chapter named as some basic concepts of water chemistry, right? ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ಗಳನ್ನು ನಾವು ನೋಡ್ತೇವೆ. So yesterday I will recall the things. Yesterday we have discussed what the definition of chemistry. Here I have written, right? ನಾವು ಹೇಳಿದ್ವಿ ಬ್ರ್ಯಾಂಚ್ ಆಫ್ ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಾಂಪೋಸಿಷನ್, ಎಷ್ಟು ಕೂಡಿರ್ತಾವೆ ಎಷ್ಟಿಲ್ಲ, ಮತ್ತು ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಅದ್ರ ಜೊತೆ ನಾವು ನೋಡಿದ್ವಿ ಮತ್ತು ಏನು ನೋಡಿದ್ವಿ, ಡಿಫ್ರೆಂಟ್ ಬ್ರ್ಯಾಂಚಸ್ ಆಫ್ ಕೆಮಿಸ್ಟ್ರಿ ಅಂತ ನೋಡಿದ್ವಿ ನಾವು, ರೈಟ್? ಸೊ ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ ಆ್ಯಂಡ್ ಅನಲೈಟಿಕಲ್ ಕೆಮಿಸ್ಟ್ರಿ ಅಂತ ನಾವು ನೋಡಿದ್ವಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹಿಯರ್ we will see the organic chemistry, the study of carbon and its derivative. ಕಾರ್ಬನ್ ಮತ್ತು ಕಾರ್ಬನ್ನಿಂದ ಕೂಡಿರುವಂತಹ ಕಂಪೌಂಡ್ಸ್, ಡಿರೈವೇಟಿವ್ಸ್ ಅಂದರೆ ಆಫ್ ಹೈಡ್ರೋಕಾರ್ಬನ್ಸ್ ಅಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಕೂಡಿರುವಂಥ ಕಂಪೌಂಡ್ಸ್, ಅದು ನಾವು ಆರ್ಗ್ಯಾನಿಕ್ನಲ್ಲಿ ನಾವು ಸ್ಟಡಿ ಮಾಡ್ತೇವೆ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಕಾರ್ಬನನ್ನು ಬಿಟ್ಟು ಬಹಳ ಮಿನರಲ್ಸ್, ಭೂಮಿದೊಳಗೆ ಸಿಗುವಂತಹ ಅರ್ತ್ ಕ್ರಸ್ಟು, ಮಿನರಲ್ಸ್, ಅದರ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ. ಫಿಸಿಕಲ್ ಕೆಮಿಸ್ಟ್ರಿ ಅಂದರೆ ಲಾಸ್, ಇಕ್ವೇಷನ್ಸ್, ಫಿನಾಮಿನಾಸ್, ಥಿಯರಿ ಬಗ್ಗೆ ನಾವು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಈ ಥರ ಟೆಂಪ್ರೇಚರ್ ಬಗ್ಗೆ ನಾವು ಸ್ಟಡಿ ಮಾಡೋದು. ಬಯೋಕೆಮಿಸ್ಟ್ರಿ ಮೀನ್ಸ್ ವಾಟ್? ದ ಸ್ಟಡಿ ಆಫ್ ಕೆಮಿಕಲ್ಸ್ ಇನ್ ಅವರ್ ಡೇ ಟು ಡೇ ಲೈಫ್ ಆ್ಯಂಡ್ ಆಲ್ಸೋ ಕನ್ಸರ್ನ್ ವಿತ್ ಲೈಫ್. ಅಂದರೆ ನಮ್ಮ ಬಾಡಿದೊಳಗೆ ಯಾವ್ಯಾವ ಕೆಮಿಕಲ್ ಅದಾವೆ, ಯಾವ ಥರ ರಿಯಾಕ್ಷನ್ ಆಗುತ್ತೆ, ನಾವು ಗುಳಿಗೆ ತೊಗೊಂಡ್ರೆ ಏನಾಗುತ್ತೆ, ಅದರ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಬಯೋಕೆಮಿಸ್ಟ್ರಿ ಬ್ರ್ಯಾಂಚ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಅನಲೈಟಿಕಲ್ ಕೆಮಿಸ್ಟ್ರಿ ಅಂದರೆ ಎಷ್ಟು ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಬಗ್ಗೆ ನಾವು ಸ್ಟಡಿ ಮಾಡ್ತೇವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದರ ಬಗ್ಗೆ ಅನಾಲಿಸಿಸ್ ಮಾಡೋದು ಇಂಡಸ್ಟ್ರಿ ಲೆವೆಲ್ಗೆ, ಅದಕ್ಕೆ ನಾವು ಏನಂತ ಹೇಳ್ತೇವೆ, ವಾಟ್? ಅನಲೈಟಿಕಲ್ ಕೆಮಿಸ್ಟ್ರಿ. ಸೊ ದೀಸ್ ಆರ್ what branches of chemistry. My dear students, here we will have in a chemistry 3 parts: organic, inorganic and physical ಅಂತ ನೆನಪಿನಲ್ಲಿ ಇಟ್ಕೊಳ್ಳಿ. ಸೆಕೆಂಡ್ ಪಿ ಯು ಸಿ ಇರಲಿ, ಫಸ್ಟ್ ಪಿ ಯು ಸಿ ಇರಲಿ, ಅಥವಾ ಯಾವುದೇ ಡಿಗ್ರಿ ಲೆವೆಲ್ಗೆ ಹೋದರೂ ಕೂಡ ನಿಮಗೆ 3 ಪಾರ್ಟ್. ಯು ವಿಲ್ ಹ್ಯಾವ್ 3 ಪಾರ್ಟ್ಸ್. ಒನ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅನದರ್ ಒನ್ ಈಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಅನದರ್ ಒನ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ ಅಂತ 3 ಪಾರ್ಟ್ಸ್ ಯು ವಿಲ್ ಹ್ಯಾವ್ in the future studies. So now my dear students, we are going to continuing our discussion with the basic concepts, that is nature of matter. What is the nature of matter? ಗುಣ ಏನಿದೆ ವಸ್ತುದು. ಮ್ಯಾಟರ್ ಅಂದರೆ ವಿಷಯವಲ್ಲ, ಮ್ಯಾಟರ್ ಅಂದರೆ ವಸ್ತು, ನೆನಪಿನಲ್ಲಿ ಇಟ್ಕೊಳ್ಳಿ. ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್, ಯಾವುದಾದರೂ ವಸ್ತು ಅಲ್ಲಿ ಮಾಸ್ ಅಂದರೆ ತೂಕ ಇರಬೇಕು. ಆ್ಯಂಡ್ ಅಕ್ಯುಪೈಸ್ ಸ್ಪೇಸ್, ಸ್ಪೇಸ್ನು ಏನು ಮಾಡಬೇಕು? ಅಕ್ಯುಪೈ ಮಾಡಬೇಕು, ಜಾಗ ಅಕ್ಯುಪೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ಇದು ಚಾಪೀಸ್ ಇದೆ, ಈ ಚಾಪೀಸ್ ನಾನು ಇಲ್ಲಿಡ್ತೇನೆ, ಇಟ್ನಪ್ಪ ಅಂದರೆ ಏನಾಗುತ್ತೆ, ಇದು ಏನಿದೆ 1-2 ಗ್ರಾಮ್ನು ಇರ್ಬೋದು, ರೈಟ್? ಇದು ಏನು ಮಾಡುತ್ತೆ? ಇಷ್ಟು ಸ್ಪೇಸ್ ತೊಗೊಳುತ್ತೆ ಅಂತ ನಾವು ಹೇಳ್ತೇವೆ, ಇದು ಇಷ್ಟು ಸ್ಪೇಸ್ ತೊಗೊಳುತ್ತೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಮ್ಯಾಟರ್. ಸೊ ಮ್ಯಾಟರ್ ಎಕ್ಸಿಸ್ಟ್ ಇನ್ 3 ಡಿಫ್ರೆಂಟ್ ಫಿಸಿಕಲ್ ಸ್ಟೇಟ್. ಮ್ಯಾಟರ್ ಏನಿರ್ಬೋದಪ್ಪ? ವಸ್ತು 3 ವಿಧವಾಗಿ ಇರ್ಬೋದು. ಫಿಸಿಕಲ್ ಅಂದರೆ ಕಣ್ಣಿಗೆ ಕಾಣಬೇಕು ಹಾಗೆ. ಸೊ ಇಲ್ಲಿ ಫಸ್ಟು ಸಾಲಿಡ್ ಅಂತ ಇರುತ್ತೆ, ಲಿಕ್ವಿಡ್ ಮತ್ತು ಗ್ಯಾಸಸ್. ಸಾಲಿಡ್ಸ್ ಅಂದರೆ ಏನು? ವಿಚ್ ಹ್ಯಾವ್ ಡೆಫಿನಿಟ್ ವಾಲ್ಯೂಮ್ ಆ್ಯಂಡ್ ಡೆಫಿನಿಟ್ ಶೇಪ್. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ದ ಸೀಸ್ ಪೆನ್ಸಿಲ್, ರೈಟ್? ವಿಚ್ ಈಸ್ ಹ್ಯಾವಿಂಗ್ ಅ ಡೆಫಿನಿಟ್ ಶೇಪ್. ಇದರದ್ದು ಒಂದು ಡೆಫಿನಿಟ್ ಶೇಪ್ ಇದೆ. ಇದು ಪೆನ್ ಇದೆ, ಇದರದ್ದು ಒಂದು ಡೆಫಿನಿಟ್ ಶೇಪ್ ಇದೆ, ರೈಟ್? ಸೊ ಇದರದ್ದು ಒಂದು ಡೆಫಿನಿಟ್ ಶೇಪ್ ಇದೆ, ಆದರೆ ಇದ್ರ ಜೊತೆ ಮತ್ತೇನೈತಿ? ವಾಲ್ಯೂಮ್ ಅಂದರೆ ಇದರೊಳಗಡೆ ಒಂದು 0.5 ಲೀಟರ್, 1 ಲೀಟರ್ ಏನಾದರೂ ಒಂದು ವಸ್ತುನೂ ಕೂಡ ಇರಬಹುದು, ನಾವು ಅಳಿಬಹುದು. ಸೊ ಅದಕ್ಕಾಗಿ ಇದು ಡೆಫಿನಿಟ್ ಆಗಿದೆ, ಫಿಕ್ಸ್ಡ್ ಆಗಿದೆ, ರೈಟ್? ಸೊ ದಿಸ್ ಈಸ್ ಅ ಫಿಕ್ಸ್ಡ್ ಡೆಫಿನಿಟ್ ವಿತ್ ಶೇಪ್ ಆ್ಯಂಡ್ ವಾಲ್ಯೂಮ್. ಇಫ್ ಯು ಆರ್ ಸೀವಿಂಗ್ ಲಿಕ್ವಿಡ್, ರೈಟ್? ಲಿಕ್ವಿಡ್ ನೋಡಿದರೆ ನೀವು ಬಾಟಲ್ ತೊಗೊತೀರಾ, ಇಲ್ಲಿ ನೋಡಿ ಬಾಟಲ್ನಲ್ಲಿ ನೀರಿದೆ, ರೈಟ್? ಸೊ ದಿಸ್ ಈಸ್ ಲಿಕ್ವಿಡ್. ಲಿಕ್ವಿಡ್ ಡಸ್ ನಾಟ್ ಹ್ಯಾವ್ ವಾಟ್? ಶೇಪ್ ಇದೆಯಾ? ಈಗ ಥರ ಮಾಡಿದರೆ ಡಿಫ್ರೆಂಟ್ ಶೇಪ್. ದೆನ್ ಇಫ್ ಐ ವಾಟ್ ಕಂಟಿನ್ಯೂಸ್ಲಿ ಕೀಪಿಂಗ್ ಇನ್ ಅ ಮೋಷನ್, ಇಟ್ ವಿಲ್ ಗೋಯಿಂಗ್ ಟು ಶೋವಿಂಗ್ ಡಿಫ್ರೆಂಟ್ ಶೇಪ್ಸ್. But volume you can see, this is the half liter of water, 2 liter of water. It will not change, it won't change anything.
it will be stay as it is after making so many different types of motions. It means what? ಹ್ಯಾವ್ ಅ ಡೆಫಿನಿಟ್ ವಾಲ್ಯೂಮ್, ಇಷ್ಟೇ ಲೀಟರ್ ಅಂತ ಫಿಕ್ಸ್ ಆಗಿರುತ್ತೆ, ಆ್ಯಂಡ್ ನಾಟ್ ಡೆಫಿನಿಟ್ ಶೇಪ್, ಬಟ್ ಇಟ್ ಡು ನಾಟ್ ಹ್ಯಾವ್ ಅ ಡೆಫಿನಿಟ್ ಶೇಪ್, ಬಟ್ ಇಟ್ ವಿಲ್ ಅಕ್ಯುಪೈ ದ ಕಂಪ್ಲೀಟ್ಲಿ ವಿತ್ ದೇರ್ ಕಂಟೈನರ್ಸ್. ಈಗ ನಾನು ಇಲ್ಲಿ ಬಾಟಲ್ನಲ್ಲಿ ಹಾಕಿದೆ, ನೀರೇನು ಮಾಡ್ತು, ಬಾಟಲ್ ಶೇಪ್ ತೊಗೊಂತು. ಅದನ್ನೇ ನಾನು ಕಪ್ನಲ್ಲಿ ಹಾಕಿದರೆ ಕಪ್ ಶೇಪ್ ತೊಗೊಳುತ್ತೆ, ರೈಟ್. ದ ಲಿಕ್ವಿಡ್ ಹ್ಯಾವಿಂಗ್ ಅ ಪ್ರಾಪರ್ಟಿ and it is completely going to be as a container or occupy as a container. Shape is not definite, volume will be definite. But gases you can see, right, we are inhaling, exhaling the what, carbon dioxide and oxygen. What the carbon dioxide is removing or eliminating from the what vehicles. Can you handle that one? Can you take? No, it's very impossible, right? You can't handle or pick that gas. ಈಗ ನಾವು ಉಸಿರಾಡುವಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ನಾವು ಕೈಯಲ್ಲಿ ಹಿಡಿಬೋದಾ? ಇಲ್ಲ. ಸೊ ಅದರದ್ದು ಡೆಫಿನಿಟ್ ವಾಲ್ಯೂಮ್ನೂ ಇರೋದಿಲ್ಲ, ಡೆಫಿನಿಟ್ ಶೇಪ್ ಇರೋದಿಲ್ಲ. ಆದರೆ ನಾವು ಗಾಳಿಯನ್ನು, ಗ್ಯಾಸನ್ನು ಒಂದು ಕಂಟೈನರ್ನಲ್ಲಿ ಇಡಬಹುದು, ಲೈಕ್ ಹುಗ್ಗಾನಲ್ಲಿ, ರೈಟ್. ಅದಕ್ಕೆ ನಾವು ಬಲೂನ್ಸ್ನಲ್ಲಿ ನಾವು ಏರ್ ಹಾಕಿ ಇಡಬಹುದು. ಅದರಲ್ಲಿ ಕೂಡ ಬಹಳಷ್ಟು ಸಲ ಇರುವುದಿಲ್ಲ, ಸ್ವಲ್ಪ ದಿವಸ ನಂತರ ಅದು ಆರಿ ಹೋಗಿಬಿಡುತ್ತೆ ಗ್ಯಾಸ್, ರೈಟ್. ಸೊ ಗ್ಯಾಸ್ದು ಎಕ್ಸಾಕ್ಟ್ ವಾಲ್ಯೂಮ್ ಕೂಡ ಇರುವುದಿಲ್ಲ, ಇಷ್ಟೇ ಇರುತ್ತಂತ. ನೆಕ್ಸ್ಟ್ ಶೇಪ್ ಕೂಡ ನಾವು ಕೊಡಕ್ಕೆ ಬರೋದಿಲ್ಲ. ಇಫ್ ಯು ಆರ್ ಗಿವಿಂಗ್ ಅ ಶೇಪ್, ದೆನ್ ಬಲೂನ್ ಆ್ಯಂಡ್ any other things. So what is this? Solid, liquid, gases which is having a neither definite volume nor definite shape. So next, what is here? The interconversion of matter of 3 states. ಮ್ಯಾಟರ್ ಆಫ್ 3 ಸ್ಟೇಟ್ಸ್ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ನಾವು 3 ಸ್ಟೇಟ್ಸನ್ನು ನೋಡಿದ್ದೇವೆ. ಸಾಲಿಡ್ಸನ್ನು ನೀವು ಹೀಟ್ ಮಾಡಿದರೆ ಅದು ಏನಾಗುತ್ತಪ್ಪ, ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನೇ ಲಿಕ್ವಿಡನ್ನು ನೀವು ಹೀಟ್ ಮಾಡಿದರೆ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ, ರೈಟ್. ಸೊ ಸಾಲಿಡ್ಸನ್ನು ಸ್ವಲ್ಪ ಹೀಟ್ ಮಾಡಿ ಲಿಕ್ವಿಡ್ ಆಗುತ್ತೆ, ಐಸನ್ನು ಹೀಟ್ ಮಾಡಿ ಏನಾಗುತ್ತೆ, ನೀರಾಗುತ್ತೆ. ನೀರನ್ನು ಇನ್ನೂ ಹೆಚ್ಚಿಗೆ ನೀವು ಹಾಗೆ ಕುದಿಸ್ಕೊತ ಹೋಗ್ರಿ, ಹೀಟ್ ಮಾಡ್ಕೊತ ಹೋಗ್ರಿ, ಏನಾಗುತ್ತೆ, ಗ್ಯಾಸ್ ಆಗುತ್ತೆ. ಅದನ್ನೇ ಗ್ಯಾಸ್ ನಿಮಗೆ ಗೊತ್ತಿರ್ಬೋದು, ಗ್ಯಾಸ್ ಮೇಲೆ ಬರುವಂತಹ ಅದರದ್ದು ಏನು ವೇಪರ್ಸ್ ಇರ್ತಾವೆ, ರೈಟ್, ಆವಿಯಾಗಿ ನೀರೇನು ಬರ್ತಾ ಇರುತ್ತೆ, ದ್ಯಾಟ್ ವಾಟರ್ ವೇಪರ್ಸ್, ಇಫ್ ಯು ಆರ್ ಕೀಪಿಂಗ್ ಎನಿ ಲಿಡ್, ರೈಟ್, ಇಫ್ ಯು ಆರ್ ಕೀಪಿಂಗ್ ಎನಿ ಲಿಡ್ ಆನ್ ದ ವಾಟ್ bowl, when you are preparing the rice and all, no, you will come to know, ರೈಟ್. ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿರ್ತೀರಿ, ಆ ಮುಚ್ಚಳ ಕೆಳಗಡೆ ಏನಾಗುತ್ತೆ, ನೀರು ಹತ್ಕೊಂಡಿರುತ್ತೆ. ಅದು ನೀರು ಬಂದಿದ್ದು ಎಲ್ಲಿಂದ, ಫ್ರಾಮ್ ದಿ ವೇಪರ್ಸ್ ಆಫ್ ದಿ ವಾಟರ್, ಗ್ಯಾಸ್ ಆಗಿ ಬಂದಿರುತ್ತೆ. ಅದು ಏನಾಗುತ್ತೆ, ಸ್ವಲ್ಪ ಕೂಲ್ ಮಾಡಿ ನೀವು ಹೊರಗಡೆ ತೆಗೀರಿ, ಆರ್ ಕುಕ್ಕರ್ ಲಿಡ್ ನೀವು ಸ್ವಲ್ಪ ಹೊರಗಡೆ ಹಿಂಗೆ ಅನ್ನ ಅದು ಆದ ನಂತರ ಕುಕ್ಕರ್ ಲಿಡ್ ಈ ಥರ ಮಾಡಿ ಏನಾಗುತ್ತೆ, ನೀರು ಬೀಳ್ತಾ ಇರುತ್ತೆ. ಸೊ ಅದು ನೀವು ಕೂಲ್ ಮಾಡಿದರೆ ಅಲ್ಲಿಂದ ನೀರು ಸಿಗುತ್ತೆ. ಆ ನೀರನ್ನು, ಗ್ಯಾಸನ್ನು ಕೂಲ್ ಮಾಡಿದರೆ ನೀರು ಸಿಕ್ತು, ಅಂದರೆ ಲಿಕ್ವಿಡ್ ಸಿಕ್ತು. ಅದು ಲಿಕ್ವಿಡನ್ನು ಇನ್ನೂ ಕೂಲ್ ಮಾಡ್ಕೊತ ಹೋಗಿ ಮತ್ತೆ ಸಾಲಿಡ್ನಲ್ಲಿ ಕರಗುತ್ತೆ, ಬರುತ್ತೆ, ಓಕೆ, ನಾಟ್ ಕರಗುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ದ ಸಾಲಿಡ್ಸ್. ಸೊ ದಿಸ್ ಈಸ್ ಹೌ, ಮೈ ಡಿಯರ್ ಸ್ಟೂಡೆಂಟ್ಸ್, ದ ಇಂಟರ್ ಕನ್ವರ್ಷನ್ ಆಫ್ ಸಾಲಿಡ್ಸ್ into liquids, into gas, or gas, liquids and solids on the basis of 2 factors. One is what, heating continuously, another one is cooling continuously. The next bit is classification of matter at the bulk level or macroscopic level. We will see in the next class.